ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ವಿಚಾರಕ್ಕೆ ಫೈಟ್ ಜೋರಾಗ್ತಾ ಇರುವ ಬೆನ್ನಲ್ಲೇ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ತಮ್ಮ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ತೆಗೆದಿದ್ದಾರಂತೆ. ಸರ್ಕಾರದ ಬಜೆಟ್ ಮಂಡನೆಯ ಬೆನ್ನಲ್ಲೇ ಖಾತೆ ಬದಲಾವಣೆಗೆ ಒತ್ತಡ ಹೆಚ್ಚಾಯ್ತಾ ಅಂತ ಸಚಿವ ರಾಮಲಿಂಗ ರೆಡ್ಡಿಯಿಂದ ಸಾರಿಗೆ ಖಾತೆಯ ಬದಲಾವಣೆಗೆ ಒತ್ತಾಯ. ಶಕ್ತಿ ಯೋಜನೆಯ ಹೊಡೆತದಲ್ಲಿ ಇಲಾಖೆಯ ಅಭಿವೃದ್ಧಿ ಕಷ್ಟವಾಗ್ತಾ ಇದೆ. ಬಜೆಟ್ನಲ್ಲಿ ನಿರೀಕ್ಷಿತ ಅನುದಾನ ಇಲ್ಲ, ಆರ್ಥಿಕ ಹೊಡೆತದಿಂದ ಬೇಸರ ತರಿಸಿದೆ. ಯಾವುದಾದರೂ ಬೇರೆ ಖಾತೆ ಕೊಟ್ಟು ಸಾರಿಗೆ ಖಾತೆಯಿಂದ ಬಿಡುಗಡೆ ಮಾಡಿ ಅಂತೇಳಿ ಮನವಿ ಮಾಡಿಕೊಳ್ತಿದ್ದಾರಂತೆ. ಬಜೆಟ್ ಮಂಡನೆಯ ಬೆನ್ನಲ್ಲೇ ಸಚಿವರಿಂದಲೇ ಖಾತೆ ಬದಲಾವಣೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಬಳಿ ಒತ್ತಡವನ್ನು ಹಾಕಿದ್ದಾರೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಇದೇ ಸಚಿವರು ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ಮತ್ತಷ್ಟು ಬದಲಾವಣೆಗಳಾಗುತ್ತೆ, ಲಾಭದಲ್ಲಿದೆ, ಸಮೃದ್ಧಿ ತಂದಿದೆ, 5,000-6,000 ಕೋಟಿ ಲಾಭದಲ್ಲಿ ಇದೀವಿ ನಾವು ಅಂತೆಲ್ಲ ಆ ರೀತಿ ಹೇಳಿದ್ರು. ಈಗ ಎರಡೆರಡು ಖಾತೆ ಅವ್ರ ಬಳಿ ಇದೆ. ಒಂದು ಮುಜರಾಯಿ ಖಾತೆ ಇದೆ, ಮತ್ತೊಂದು ಕಡೆ ಸಾರಿಗೆ ಖಾತೆ ಇದೆ. ಈ ಬಜೆಟ್ ಆದ ನಂತರ ನನಗೆ ಸಾರಿಗೆ ಖಾತೆಯ ಸಹವಾಸ ಬೇಡ ಅಂತ ಹೇಳಿ ಸಿಎಂ ಬಳಿ ಕೈ ಮುಗಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಜೆಟ್ ನಲ್ಲಿ 5,300 ಕೋಟಿಗೂ ಹೆಚ್ಚು ದುಡ್ಡನ್ನ ಶಕ್ತಿ ಯೋಜನೆಗೆ ಅಂತ ಸ್ಪೆಸಿಫಿಕ್ ಆಗಿ ಇಟ್ಟಿದೀವಿ ಅಂತ ಬಜೆಟ್ ಕಾಪಿ ಹೇಳುತ್ತೆ. ಇವ್ರು ನೋಡಿದ್ರೆ ಅಸಡ್ಡೆ ತೋರಿಸ್ತಾ ಇದಾರೆ, ಯಾಕೆ ಅಂತ ಗೊತ್ತಾಗ್ತದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ರಾಮಲಿಂಗ ರೆಡ್ಡಿ ಅವರು ಸಿಎಂ ಬಳಿ ತಮ್ಮ ಮನದಾಳದ ವಿಚಾರವನ್ನು ಅವಲೋತ್ಕೊಂಡಿರೋದನ್ನು ನೋಡಿದರೆ ಪರೋಕ್ಷವಾಗಿ ಮತ್ತೊಮ್ಮೆ ಈ ಗ್ಯಾರಂಟಿ ವಿಚಾರಗಳಿಗೆ ಅಪಸ್ವರ ತೆಗೆಯುವಂತಹ ಕೆಲಸ ಆಗ್ತಾ ಇದೆಯಾ ಕಾಂಗ್ರೆಸ್ನ ಒಳಗಡೆನೆ ಅಂತ? ಪ್ರೇಮ್, ಒಂದು ಸ್ಪಷ್ಟ, ಅಕಸ್ಮಾತ್ ಶಕ್ತಿ ಯೋಜನೆಗೆ ಒಂದಷ್ಟು ಹಣ ಇಟ್ಟಿದ್ದೀವಿ ಅಂದರೆ ಕೂಡ ಇಡೀ ಇಲಾಖೆಗೆ ಏನು ಅನ್ನುವಂಥದ್ದು ಪ್ರಮುಖವಾಗುತ್ತೆ. ಮೊದಲಾದರೆ ಏನು ಸರ್ವಿಸ್ ಸೆಕ್ಟರ್ಗೆ ಬರ್ತಾ ಇತ್ತು ಟ್ರಾನ್ಸ್ಪೋರ್ಟೇಷನು ಅಥವಾ ಸಾರಿಗೆ ಅನ್ನುವಂಥದ್ದು, ಸಹಜವಾಗಿ KSRTC BMTC ಎಲ್ಲವೂ ಕೂಡ ಅವ್ರದ್ದೇ ಆದ ಆದಾಯದ ಮೂಲವನ್ನು ದುಡಿತಾ ಇದ್ವು. ಆದರೆ ಶಕ್ತಿ ಯೋಜನೆಯ ನಂತರ ಆದಾಯಕ್ಕೆ ಕತ್ತರಿ ಬಿತ್ತು. ಬಹುತೇಕ ಸರ್ಕಾರವೂ ಕೂಡ ಹೆಚ್ಚಿನ ಹಣ ಸಹಾಯವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಅದು ಒಂದು ಕಡೆ. ಅದಕ್ಕೂ ಸರಿಯಾಗಿ ಏನಾದರೂ ಸರ್ಕಾರ ಹಣವನ್ನು ಅಷ್ಟೇ ತಕ್ಷಣ ಬಿಡುಗಡೆ ಮಾಡಿ ಆನಂತರ ಉಳಿದ ಸಾರಿಗೆ ಟ್ರಾನ್ಸ್ಪೋರ್ಟಲ್ಲಿ ಬರುವಂಥ ಆದಾಯದ ಮೂಲಗಳಿಂದ ಒಂದಷ್ಟು ಬಸ್ಸುಗಳನ್ನ ಕೊಂಡ್ಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಇಲಾಖೆ ವ್ಯಾಪ್ತಿಯಲ್ಲಿ ಮಾಡುವಂಥದ್ದಕ್ಕೆ ಅವಕಾಶ ಸಿಕ್ಕಿದ್ರೆ ಬಹುಶಃ ಮಾತನ್ನು ಅವ್ರು ಕೇಳ್ತಾ ಇರಲಿಲ್ವೇನೋ. ಆದರೆ ಒಂದು ಕಡೆ ಶಕ್ತಿ ಯೋಜನೆಯ ಹೊರೆಯನ್ನು ಹೊತ್ಕೊಳ್ಬೇಕು, ಮತ್ತೊಂದು ಕಡೆ ಇತರೆ ಡೆವಲಪ್ಮೆಂಟ್, ಅದು ಹೊಸ ಬಸ್ ಖರೀದಿ ಇರ್ಬೋದು, ಹೊಸ ಬಸ್ ಸ್ಟ್ಯಾಂಡ್ಗಳ ನಿರ್ಮಾಣ ಇರ್ಬೋದು, ಹೀಗೆ ಬೇರೆ ಬೇರೆ ಡೆವಲಪ್ಮೆಂಟ್ ವರ್ಕಿಗೂ ಮಾಡಬೇಕಾಗಿರುವಾಗ ಯಾವುದಕ್ಕೂ ಹಣ ಸಾಕಾಗದ ಪರಿಸ್ಥಿತಿ ಇರುವಾಗ ಇಲಾಖೆಯನ್ನು ಹೇಗೆ ಹ್ಯಾಂಡಲ್ ಮಾಡಲಿ ಅನ್ನುವಂಥ ಬೇಸರವನ್ನು ವ್ಯಕ್ತಪಡಿಸಿದರೆ ಅನ್ನುವಂಥದ್ದು, ಅಥವಾ ಬಜೆಟ್ನಲ್ಲಿ ಹೆಚ್ಚಿನ ನಿರೀಕ್ಷೆ ಇತ್ತು, ಆ ನಿರೀಕ್ಷೆಯಂತೆ ಹಣ ಸಿಕ್ಕಿಲ್ಲ ನಮಗೆ ಹೆಚ್ಚುವರಿಯಾಗಿ ಅನ್ನುವಂಥ ಕಾರಣಕ್ಕೆ ಬೇಸರ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.